ರುಕ್ಮಿಣಿಗೆ ಮದುವೆ ಫಿಕ್ಸ್ ಆಗಿದೆ. ಇನ್ಮೇಲೆ ಅವಳು ಇಲ್ಲಿಗೆ ಬರಲ್ಲ. ಮದುವೆನಾ? ನಿನಗೆ ಯಾರು ಹೇಳಿದ್ದು? ಹೌದು ರಾಜ. ಕಾವ್ಯ, ದಿಢೀರಂತ ಮದುವೆ ಫಿಕ್ಸ್ ಆಗಿದೆ, ನಮ್ಗೊಂದು ಮಾತು ಹೇಳಲಿಲ್ಲ. ಮದ್ವೆ ದಿಢೀರಂತ ಫಿಕ್ಸ್ ಆಗಿಲ್ಲ, ಕಮಿಟ್ ಯಾವಾಗ್ಲೂ ಆಗೋಗಿತ್ತು. ಹಾಗಾದ್ರೆ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್ ಹೇಳ್ಬಿಡು. ಯಾಕೆ ರಾಜ, ಅವಳಿಗೆ ಮದುವೆ ಅಂದ ತಕ್ಷಣನೇ ಡಲ್ ಆಗೋದೆ? ಆ ಥರ ಏನಿಲ್ಲ ಮಗ. ಇಷ್ಟು ದಿನ ಜೊತೆಲಿದ್ದು ಸಡನ್ ಆಗಿ ಥರ ನ್ಯೂಸ್ ಕೇಳಿದ್ರೆ ಅದಕ್ಕೆ ಸ್ವಲ್ಪ ಶಾಕ್ ಆಯ್ತು ಅಷ್ಟೇ. ಅಷ್ಟೇನಾ? ಹೂನಪ್ಪ ಅಷ್ಟೇ. ಈಗ ನನ್ನ ತಲೆ ತಿನ್ಬೇಡ ಕಣೆ, ಸುಮ್ಮನೆ ಹೋಗು. ಲೇ ರಾಜ, ನೀನ್ ರುಕ್ಮಿಣಿನ ಇಷ್ಟಪಡ್ತಿಲ್ಲೇನಾ? ಏನ್ ಮಾತಾಡ್ತಿದ್ಯಾ ಪೋಲಿ? ಲೈ, ಇಷ್ಟು ವರ್ಷ ನಾನು ನಿನ್ ಜೊತೆಗಿದ್ದೀನಿ, ನಿನ್ ಮನ್ಸು ನಂಗೆ ಅರ್ಥ ಆಗಲ್ಲೇನಾ? ಈಗ ಅದ್ರ ಬಗ್ಗೆ ಮಾತಾಡೋದು ವೇಸ್ಟ್. ಒಂದ್ ಹುಡುಗಿ ಮದ್ವೆ ಕಮಿಟ್ ಆಗಿದ್ದಾಳೆ ಅಂತಂದ್ರೆ ಇಷ್ಟಪಡ್ತಾನೆ ಆಗಿರ್ತಾಳೆ. ಅವಳು ಮದ್ವೆ ಆಗ್ತಿದ್ದಾಳೆ ನಿಜ, ಆದ್ರೆ ಇಷ್ಟಪಟ್ಟಲ್ಲ. ಈ ನಿರ್ಧಾರ ಅವ್ರ ಮಾವನ್ ಮಗಂದು. ಅವ್ನ ಮಾತ್ಗೆ ಅವ್ರ ಫ್ಯಾಮಿಲಿಲಿ ಯಾರು ಎದುರು ಮಾತಾಡಕ್ಕಾಗಲ್ಲ. ಅವಳ ಜೀವನದಲ್ಲಿ ಸಂತೋಷವಾಗಿದ್ದ ದಿನಗಳು ಅಂದ್ರೆ ಅದು ನಿಮ್ ಜೊತೆ ಕಳ್ದಿರೋದು. ಅದು ಅವ್ರ ಮಾವ ಊರಲ್ಲಿ ಇಲ್ದಿರೋದ್ರಿಂದ ಅವಳು ನಿಮ್ನ ತುಂಬಾ ಪ್ರೀತಿಸ್ತಾಳೆ ರಾಜ. ರಾಜ, ನೀನು ಅವಳು ಇಲ್ಲಿಗೆ ಬಂದ ಮೇಲೆ ಪ್ರೀತಿಸೋಕ್ ಶುರು ಮಾಡಿದೆ, ಆದ್ರೆ ಅವಳು ನಿನ್ನ ಪ್ರೀತಿಸಿದಕ್ಕೇನೆ ಇಲ್ಲಿಗೆ ಬಂದಿದ್ದು. ಈ ಪ್ರೀತಿನ ನಿಮ್ ಹತ್ರ ಹೇಳ್ಕೋಬೇಕು ಅಂತ ಬರ್ತಿರುವಾಗ ಅವ್ರ ಮಾವ ವಾಪಸ್ ಬಂದ್ಬಿಟ್ಟ. ಈ ಮದ್ವೆನ ಫಿಕ್ಸ್ ಮಾಡೋದಕ್ಕೆ ಅವಳನ್ನ ಊರಿಗೆ ಕರ್ಕೊಂಡು ಹೋಗ್ತಿದ್ದಾನೆ. ರಾಜ, ಅವಳನ್ನ ದಕ್ಕಿಸ್ಕೊಳ್ಳೋದೇ ಆದ್ರೆ ದಯವಿಟ್ಟು ಈಗ್ಲೇ ಹೊರಡಿ. ಆದ್ರೆ ಅವಳು ಒಂದ್ಸಲ ಊರಿಗೆ ಕಾಲಿಟ್ಬಿಟ್ರೆ ಮತ್ತೆ ಬರೋದ್ ಕಷ್ಟ. ಆಮೇಲೆ ಕೈ ಬಿಟ್ಟ ಹಾಗೆ. ಇಲ್ಲಿ ನೋಡಿ, ನಮ್ಮದವ್ರನ್ನ ಯಾವತ್ತೂ ಕೈ ಬಿಟ್ಟಿಲ್ಲ ನನ್ನ ಮಗ. ಅಂಥದ್ರಲ್ಲಿ ಪ್ರೀತಿ ಮಾಡಿದವಳನ್ನ ಕೈ ಬಿಟ್ಬಿಡ್ತಾನ? ರಾಜಾ, ಜೀವನದಲ್ಲಿ ಯಾವುದೇ ವಿಚಾರನ ಏರ್ಲೇ ಬಿಡು ಅಂತ ಬಿಟ್ಬಿಡು, ಪ್ರೀತಿನ ಬಿಡ್ಬೇಡ. ನಾನು ಆಸೆ ಪಟ್ಟಂಗೆ ಸಾಕ್ಷಾತ್ ಲಕ್ಷ್ಮೀದೇವಿ ನಿನ್ ಜೀವನದಲ್ಲಿ ಕಾಲಿಕ್ತಾವಳೆ. ಆ ತಾಯಿ ನಮ್ಮನೆ ಕಾಲಿಕ್ಕಿದ ದಿವಸನೇ ಡಿಸೈಡ್ ಮಾಡ್ಬಿಟ್ಟೆ ನಮ್ಮ ಮನೆ ಸೊಸೆ ಇವಳೆ ಅಂತ. ಹೋಗಪ್ಪ, ನನ್ನ ಸೊಸೆ ಕರ್ಕೊಂಬರ್ಗ, ನನ್ನ ಮೇಲೆ ನಿಂಗೆ ಕರ್ಕೊಂಬರ್ಬೇಕು, ಹೋಗಪ್ಪ. ಮುಂದೆ ನೋಡ್ಕೊಂಡು ಗಾಡಿ ಓಡಿಸೋ, ಮಿಕ್ಕಿದ್ ನಾನು ನೋಡ್ಕೊಳ್ತೀನಿ. ಆಯ್ತು ಮಗ.
ನನಗೂ ಅವನಿಗೂ ಸೇರೋ ಋಣ ಇಲ್ಲ ಅನ್ಸುತ್ತೆ. ಚಾಮುಂಡೇಶ್ವರಿ, 26 ವರ್ಷದ ನಂತರ ನಿನ್ನ ಪ್ರೇರಣೆಯಂತೆ ಈ ಮಹಾಪೂಜೆನ ಕೈಗೊಳ್ತಾ ಇದ್ದೀನಿ. ಆದರೆ ನನ್ನ ಜೀವನದಲ್ಲಿ ಮೊದಲನೇ ಬಾರಿಗೆ ನಿನ್ನ ಅಲಂಕಾರನ ಪೂರ್ಣಗೊಳಿಸದೆ ಪೂಜಾ ವಿಧಿವಿಧಾನ ಪೂರೈಸೋದಕ್ಕೆ ಅಡಿ ಇಡ್ತಾ ಇದ್ದೀನಿ ತಾಯಿ, ಕ್ಷಮೆ ಇರಲಿ. ಅಯ್ಯೋ, ತಾಯಿಗೆ ಸೂರ್ಯಾದ್ಭುತ ಮಾಲ ಇಲ್ಲದೆ ಉತ್ಸವ ಮಾಡೋ ಪರಿಸ್ಥಿತಿ ಬಂತಲ್ಲಪ್ಪ. ಅವ್ರನ್ನ ಎದುರಿಸಿ ಅವ್ರ ಅಹಂಕಾರನ ಮಟ್ಟ ಹಾಕಿ ಸರತರ ಗಂಡಸು ಈ ಊರಲ್ಲಿ ಯಾರೂ ಇಲ್ವಾ? ತಾಯೇ ನೀನೇ ದಿಕ್ಕು. ಬ್ರಹ್ಮಾಂತರ ತಗೊಂಡ್ ಬನ್ನಿ. ಸಂಭವಾಮಿ ಯುಗೆ ಯುಗೆ. ಏನೋ ಒಂಥರ ವಿಚಿತ್ರವಾದ ಸಂಕಟ ಆಗ್ತಿದೆ ಹನುಮಪ್ಪ. ಆಗ್ದೇನ ಇದ್ದತ್ರ ಇಷ್ಟು ವರ್ಷ ಆದ್ಮೇಲೆ ಹಬ್ಬ ಮಾಡ್ತಾವ್ರೆ, ನೀವು ಬರ್ಲಿಲ್ಲ ಅಂದ್ರೆ ಹಬ್ಬ ಹೆಂಗ್ ಕೆಳಗಟ್ಟ ಇದ್ರವ? ನಡೀರಿ ಹೋಗವ. ಇಲ್ಲ ಹನುಮಪ್ಪ, ಆ ತಾಯಿ ಆಶೀರ್ವಾದ ಊರವ್ರ ಮೇಲಿರ್ಲಿ. ಅವಳು ನನ್ನ ಜೀವನದಲ್ಲಿ ಹುಟ್ಟಾಕಿರೋ ಪ್ರಶ್ನೆಗಳಿಗೆ ಉತ್ತರ ಸಿಗೋವರೆಗೂ ನಾನು ಅವಳ ದರ್ಶನ ಮಾಡಲ್ಲ. ನೀನ್ ಹೋಗು.